ನಟ ವಿಜಯ್ ಜೋಸೆಫ್ ಅವರ ಟಿವಿಕೆ ಪಕ್ಷ ತಮಿಳುನಾಡು ವಿಧಾನಸಭೆಯಲ್ಲಿ ವಿಶ್ವಾಸಮತ ಸಾಬೀತುಪಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಡಿಎಂಕೆ ಮೈತ್ರಿ ಪಕ್ಷಗಳ ಬೆಂಬಲದೊಂದಿಗೆ ಸರ್ಕಾರ ರಚಿಸಿದ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ಗೆ ವಿಶ್ವಾಸಮತ ಪರೀಕ್ಷೆ ಎದುರಾಗಿತ್ತು. ಸರ್ಕಾರ ರಚಿಸಿದ ಬೆನ್ನಲ್ಲೇ ಎದುರಾದ ಮೊದಲ ಅಗ್ನಿ ಪರೀಕ್ಷೆಯಲ್ಲಿ ಜೋಸೆಫ್ ವಿಜಯ್ ಪಾಸ್ ಆಗಿದ್ದಾರೆ. ಈ ಮೂಲಕ ವಿಜಯ್ ಸರ್ಕಾರ ಭದ್ರವಾಗಿದೆ. ತಮಿಳುನಾಡು ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ವಿಜಯ್ ಕಲಾಪ ಆರಂಭಗೊಳ್ಳುತ್ತಿದ್ದಂತೆ ವಿಶ್ವಾಸ ಮತ ಯಾಚಿಸಿದರು. ಕಾಂಗ್ರೆಸ್ ಸೇರಿದಂತೆ ಹಲವು ಮೈತ್ರಿ ಪಕ್ಷಗಳು ಬೆಂಬಲ ಸೂಚಿಸಿತು. ಈ ವೇಳೆ ವಿಜಯ್ ಸರ್ಕಾರಕ್ಕೆ ಶಾಸಕರು ಎದ್ದು ನಿಂತು ಬೆಂಬಲ ಸೂಚಿಸಿದರು. ವಿಧಾನಸಭೆಯಲ್ಲಿ ಹಾಜರಿದ್ದ ಶಾಸಕರ ಒಟ್ಟು ಮತಗಳ ಆಧರಿಸಿ ಬೆಂಬಲ ನಿರ್ಧಾರ ಮಾಡಲಾಯಿತು. ವಿಶೇಷ ಅಂದರೆ ವಿಜಯ್ ಸರ್ಕಾರಕ್ಕೆ 144 ಶಾಸಕರು ಬೆಂಬಲ ಸೂಚಿಸಿದ್ದಾರೆ. ಈ ಮೂಲಕ ಭರ್ಜರಿಯಾಗಿ ಮುಖ್ಯಮಂತ್ರಿ ವಿಜಯ್ ಸರ್ಕಾರ ವಿಶ್ವಾಸ ಮತ ಗೆದ್ದುಕೊಂಡಿದೆ. ವಿಶ್ವಾಸ ಮತ ಗೆದ್ದ ನಟ ವಿಜಯ್ ಸರ್ಕಾರ 6 ತಿಂಗಳ ಕಾಲ ಸುರಕ್ಷಿತವಾಗಿದೆ. 6 ತಿಂಗಳ ಬಳಿಕ ಶಾಸಕರು ಇದೇ ಬೆಂಬಲ ಸೂಚಿಸಿದರೆ ವಿಜಯ್ ಸರ್ಕಾರ ಮತ್ತೆ ಸುರಕ್ಷಿತವಾಗಲಿದೆ. ಸದ್ಯ ಬೀಸೋದೊಣ್ಣೆಯಿಂದ ವಿಜಯ್ ಸರ್ಕಾರ ತಪ್ಪಿಸಿಕೊಂಡಿದೆ. ಎಡಪ್ಪಾಡಿ ಕೆ ಪಳನಿಸ್ವಾಮಿ ಎಚ್ಚರಿಕೆ ನಡುವೆಯೂ ಎಐಎಡಿಎಂಕೆ ಎರಡೂ ಬಣಗಳ ಪೈಕಿ ಒಂದು ಬಣದ ಶಾಸಕರು ಬೆಂಬಲ ಸೂಚಿಸಿತು. ಹೀಗಾಗಿ ವಿಶ್ವಾಸ ಮತದ ವೇಳೆ ಟಿವಿಕೆ ಪಕ್ಷಕ್ಕೆ ಶಾಸಕರ ಬೆಂಬಲ 144ಕ್ಕೆ ಏರಿತು. ಕಾಂಗ್ರೆಸ್, ಸಿಪಿಐ, ವಿಸಿಕೆ, ಅಣ್ಣಾ ಡಿಎಂಕೆ ಸೇರಿದಂತೆ ಹಲವು ಪಕ್ಷಗಳ ಶಾಸಕರು ಬೆಂಬಲ ಸೂಚಿಸಿದ್ದಾರೆ. ಅಣ್ಣಾ ಡಿಎಂಕೆಯ 25 ಬಂಡಾಯ ಶಾಸಕರು ಬೆಂಬಲ ಸೂಚಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದ 5 ಶಾಸಕರು, ವಿಸಿಕೆ ಪಕ್ಷದ 2, ಸಿಪಿಐ ಪಕ್ಷ ತಲಾ 2 ವಿಜಯ್ ಪರ ಮತ ಚಲಾಯಿಸಿದರು. ಇಂದು ವಿಧಾನಸಭೆ ಕಲಾಪಕ್ಕೆ 5 ಶಾಸಕರು ಗೈರಾಗಿದ್ದರು. ಇನ್ನು ಮುಖ್ಯಮಂತ್ರಿ ವಿಜಯ್ ವಿರುದ್ಧ 22 ಶಾಸಕರ ಮತ ಹಾಕಿದ್ರು. ವಿಶ್ವಾಸ ಮತ ಯಾಚನೆ ಗೆದ್ದ ಬಳಿಕ ವಿಧಾನಸಭೆ ಮಾತನಾಡಿದ ಮುಖ್ಯಮಂತ್ರಿ ವಿಜಯ್, ನಮ್ಮ ಸರ್ಕಾರ ಯಾವುದೇ ತಾರತಮ್ಯ ಮಾಡೋದಿಲ್ಲ, ಎಲ್ಲರ ವಿಶ್ವಾಸ ಗಳಿಸಿ ಆಡಳಿತ ನಡೆಸಲಿದೆ. ಮತ ಹಾಕಿ ಸರ್ಕಾರವನ್ನ ಬೆಂಬಲಿಸಿದ ಎಲ್ರಿಗೂ ಧನ್ಯವಾದಗಳು. ತಮಿಳುನಾಡು ಜನರ ಸೇವೆಗಾಗಿ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಧನ್ಯವಾದ ಅಂತ ವಿಜಯ್ ಹೇಳಿದ್ದಾರೆ.